ಮೋಸ ಮಾಡಿದವರ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳಲು ಹೋಗಬೇಡ. ನೆನಪಿರಲಿ, ಕೊಳೆತ ಹಣ್ಣುಗಳು ತಾನಾಗಿಯೇ ಉದುರುತ್ತೆ. ಸೋಲು ಗೆಲುವುಗಳನ್ನು ಸಮನಾಗಿ ನೋಡುವುದೇ ಜೀವನ. ಸೋಲಿನಿಂದ ಕುಸಿಯಬೇಡ, ಗೆದ್ದೆನೆಂದು ಕುಣಿಯಬೇಡ. ಆಸೆ ಶ್ರಮದ ಮೂಲವಾದರೆ ದುರಾಸೆ ದುಃಖದ ಮೂಲವಾಗಿದೆ. ಸಹಜ ಪರಿಸ್ಥಿತಿಗಳು ನಿಮಗೆ ಸ್ನೇಹಿತರನ್ನು ಕೊಡಬಲ್ಲದು, ಆದರೆ ತುರ್ತು ಪರಿಸ್ಥಿತಿಗಳು ಮಾತ್ರ ನಿಜವಾದ ಸ್ನೇಹಿತರನ್ನು ನಿಮ್ಮೊಡನೆ ಉಳಿಸುತ್ತೆ. ಜೀವನದಲ್ಲಿ ಯಾರ ಮನಸ್ಸನ್ನು ಇಷ್ಟೂ ನೋಯಿಸಬೇಡಿ. ಆ ವ್ಯಕ್ತಿ ದೇವರ ಮುಂದೆ ನಿಮ್ಮ ಹೆಸರನ್ನು ನೆನೆದು ಕಣ್ಣೀರು ಹಾಕುವಷ್ಟು. ಯಾಕೆಂದರೆ ನೊಂದ ಹೃದಯದಿಂದ ಬಂದ ಕಣ್ಣೀರು ಹಾಗೂ ಕೂಗು ಭಗವಂತನಿಗೆ ಖಂಡಿತ ಕೇಳಿಸುತ್ತೆ. ಸೋಲು ಎನ್ನುವುದು ಜೀವನದ ಅವಿಭಾಜ್ಯ ಅಂಗ. ಸೋಲದಿದ್ರೆ ನೀವೆಂದೂ ಕಲಿಯೋದಿಲ್ಲ, ಕಲಿಯದಿದ್ರೆ ನೀವೆಂದೂ ಬದಲಾಗೋದಿಲ್ಲ, ಬದಲಾಗದಿದ್ರೆ ನಿಂತ ನೀರಾಗುತ್ತೀರಿ. ಸೋಲು ಬದುಕಿನ ಅಂತ್ಯವಲ್ಲ, ಅದರಿಂದ ಉತ್ತಮ ಅನುಭವ ಪಡೆಯಬಹುದು. ಬದುಕು ಎಷ್ಟೇ ನೋಯಿಸಿದ್ರೂ ಬದುಕಬೇಕಿದೆ. ಮನಸ್ಸು ಎಷ್ಟೇ ನೊಂದಿದ್ರೂ ನಗಬೇಕಿದೆ. ಕೆಲವು ನೋವುಗಳು ಮರೆಯಲಾಗದಿದ್ರೂ ಮರೆಯಬೇಕಾಗಿದೆ. ಅಂದುಕೊಂಡಿದ್ದು ಆಗದೆ ಇದ್ದಾಗ ಹೊಂದಿಕೊಂಡು ಹೋಗುವುದು ಕಲಿಯಬೇಕಾಗಿದೆ. ಇದುವೇ ಜೀವನ. ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ. ಹಾಗಂತ ಫಲದ ಮೇಲೆ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಸೆ ಹೆಚ್ಚು. ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಇಂದಲ್ಲ ನಾಳೆ ದೊರಕಿಯೇ ದೊರಕುತ್ತೆ. ಮನೆ ಅಂದಮೇಲೆ ಕಸ ಬರುತ್ತೆ, ಬದುಕು ಅಂದಮೇಲೆ ಕಷ್ಟ ಇರುತ್ತೆ. ಕಸವಾದರೆ ಗುಡಿಸಬೇಕು, ಕಷ್ಟವಾದರೆ ಜಯಿಸಬೇಕು. ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಬದುಕುವುದು ಅಹಿಂಸೆ. ಇಲ್ಲಿ ಅಹಿಂಸೆ ಅಂದರೆ ಕೇವಲ ಶಾರೀರಿಕವಾಗಿ ಮಾತ್ರವಲ್ಲ, ಮನಸ್ಸು ಮತ್ತು ಮಾತಿನಲ್ಲೂ ನಾವು ಅಹಿಂಸೆಯನ್ನು ಸಾಧಿಸಬೇಕು. ಮನುಷ್ಯ ಏನನ್ನಾದರೂ ಕಳೆದುಕೊಂಡರೂ ಅವನು ಶಾಂತ ಮತ್ತು ಸ್ಥಿರವಾಗಿದ್ದರೆ ಅವನು ಗೆಲ್ಲುತ್ತಾನೆ. ಸಮಯವು ಎಲ್ಲದಕ್ಕೂ ರೂಪಾಂತರವನ್ನು ತರುತ್ತೆ. ದೂರ ದೂರ ನಾಟಿ ಮಾಡಿದ ಸಸಿಗಳು ಬೆಳೆಯುತ್ತಿದ್ದಂತೆ ಹತ್ತಿರವಾಗುತ್ತೆ, ಆದರೆ ಮನುಷ್ಯರು ಬೆಳೆಯುತ್ತಿದ್ದಂತೆ ಅವರ ಮನಸ್ಸುಗಳು ದೂರವಾಗುತ್ತಾ ಹೋಗುತ್ತೆ. ಶ್ರೀಮಂತರು ಹಣಕ್ಕಾಗಿ ಬದುಕುತ್ತಾರೆ, ಬಡವರು ಆಹಾರಕ್ಕಾಗಿ ಬದುಕುತ್ತಾರೆ, ಆದರೆ ಮಧ್ಯಮ ವರ್ಗದವರು ಮರ್ಯಾದೆಗಾಗಿ ಬದುಕುತ್ತಾರೆ. ನಂಬಿಕೆ ಅಂದರೆ ದೇವರು ನಿಮಗೆ ಬೇಕಾದುದನ್ನು ಮಾಡುತ್ತಾನೆ ಎಂಬ ನಂಬಿಕೆ ಅಲ್ಲ, ದೇವರು ಸರಿ ಮಾಡುತ್ತಾನೆ ಎಂಬ ನಂಬಿಕೆ. ಯಾವುದು ಎಂದಿಗೂ ಸಾಧ್ಯವೇ ಇಲ್ಲ ಅಂದುಕೊಂಡದ್ದು ಸಾಧ್ಯವಾದಾಗ ಆಗುವ ಸಂತೋಷ ಅಷ್ಟಿಷ್ಟಲ್ಲ. ಅದಕ್ಕೆ ಯಾವುದೇ ಕೆಲಸ ಅಂದುಕೊಂಡದ್ದು ಆಗಬೇಕು ಅಂದರೆ ಕಾಯುವ ತಾಳ್ಮೆ ಇರಬೇಕು. ಪ್ರತಿಫಲ ತುಂಬ ಸಿಹಿಯಾಗಿರುತ್ತೆ. ಸಾಧನೆ ಬಯಸುವವರು ಸರಳತೆಯ ಬದುಕು ಬಯಸುತ್ತಾರೆ. ಒಮ್ಮೆ ಮನೆ ಕಟ್ಟಿದ್ರೆ ಕನಿಷ್ಠ 2-3 ತಲೆಮಾರಾದರೂ ವಾಸಿಸಬಹುದು. ಆದರೆ ಬದುಕು ಹಾಗಲ್ಲ, ಮತ್ತೆ ಮತ್ತೆ ಕಟ್ಟಿಕೊಳ್ಳಬೇಕಾಗುತ್ತೆ. ಸಿಗದ ಖುಷಿಗೆ ಆಸೆ ಪಡುವುದು ಮೂರ್ಖತನ. ಸಿಗುವ ಖುಷಿಯಲ್ಲೇ ಕನಸು ಕಟ್ಟಿ ಬದುಕುವುದೇ ಜೀವನ. ಮನಸ್ಸು ಹೊಂದಿರುವವನು ತನ್ನ ಸ್ವಂತ ಮನಸ್ಸಿನ ಸಂಬಂಧಿ. ಮನಸ್ಸನ್ನು ಗೆಲ್ಲಲು ಸಾಧ್ಯವಾಗದವರಿಗೆ ಮನಸ್ಸು ಪ್ರಬಲ ಶತ್ರುವಾಗಿ ಕಾರ್ಯನಿರ್ವಹಿಸುತ್ತೆ. ಈ ಜಗತ್ತಿನಲ್ಲಿ ಅನಾದಿ ಅನಂತ ಕಾಲದಿಂದ ನಡೆಯತಕ್ಕ ಪ್ರತಿಯೊಂದು ಹುಟ್ಟು ಸಾವು ಪೂರ್ವ ನಿಶ್ಚಿತ. ಇದನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಕರ್ತವ್ಯದಿಂದ ದೂರ ಓಡಬೇಡಿ. ಅದರ ಪರಿಣಾಮ ಒಳ್ಳೆಯದಾಗಿರದಿದ್ರೂ ಸಹ ಅದನ್ನು ಪೂರ್ಣಗೊಳಿಸಿ. ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ. ಫಲಿತಾಂಶವನ್ನು ಭಗವಂತನಿಗೆ ಬಿಟ್ಟು ಬಿಡಿ. ಕೇವಲ ನಿಮ್ಮ ಕರ್ಮ ನಿಮ್ಮ ಕೈಯಲ್ಲಿದೆ, ಫಲ ನಿಮ್ಮ ಕೈಯಲ್ಲಿಲ್ಲ. ಸಿರಿತನಕ್ಕಿಂತ ಹಿರಿತನ ದೊಡ್ಡದು. ಯಾರ ಮೇಲೆ ಜವಾಬ್ದಾರಿಯ ಭಾರ ಇರುವುದೋ ಅವರಿಗೆ ಕಷ್ಟ ಸುಖ ಎರಡೂ ಲೆಕ್ಕಕ್ಕೆ ಇರೋಲ್ಲ. ಪ್ರತಿ ವಸ್ತುವಿಗೂ ಬೆಲೆ ಕಟ್ಟುವಷ್ಟು ಸಿರಿವಂತನಾಗು, ಆದರೆ ಪ್ರತಿಯೊಬ್ಬರ ಭಾವನೆಗಳಿಗೆ ಬೆಲೆ ಕೊಡದಷ್ಟು ಬಡವನಾಗಬೇಡ. ಕಾಣದ ದಾರಿಯಲ್ಲಿ ನಿನ್ನವರನ್ನು ಹುಡುಕಬೇಡ, ನಿನ್ನ ದಾರಿಯಲ್ಲಿ ನಿನಗಾಗಿ ಬಂದವರನ್ನು ಕಳೆದುಕೊಳ್ಳಬೇಡ. ಮನಸ್ಸು ಹತೋಟಿಯಲ್ಲಿಲ್ಲದಿದ್ದರೆ ಮನಸ್ಸು ಮೃಗಾಲಯದಂತೆ. ನಿರೀಕ್ಷಿಸದಿರು ನೀ ಏನನ್ನು, ನೋಯಿಸದಿರು ಯಾರನ್ನು, ಪ್ರೀತಿಸು ಸದಾ ಎಲ್ಲರನ್ನು, ನಗುತ್ತಿರು ನೀ ಪ್ರತಿದಿನ, ನೆನೆಯುತ್ತಿರು ಶ್ರೀಕೃಷ್ಣನ. ಸುಂದರವಾಗುವುದು ಜೀವನ. ಅಧಿಕಾರಕ್ಕಾಗಿ ಹೋರಾಡಿ, ಆದರೆ ಯಾವುದರ ಮೇಲೆ ನಿಮಗೆ ಅಧಿಕಾರವಿಲ್ವೋ ಅದರ ಮೋಹವನ್ನು ಬಿಟ್ಟು ಬಿಡಿ. ಸಮಯ ಕೂಡಿ ಬರುವವರೆಗೂ ಕಾಯುವುದೇ ಬದುಕು. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ. ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು. ಯಾರ ಹಂಗೂ ಬೇಕಿಲ್ಲ ಬದುಕಲು, ನಿನ್ನ ಬುದ್ಧಿವಂತಿಕೆ ಮುಖ್ಯ ಅಷ್ಟೇ. ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ. ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ. ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ. ಸುಳ್ಳು ಸುಳ್ಳು ಮಾತನಾಡಿದರೆ ಹೆಸರು ಕಳೆದುಕೊಳ್ಳುತ್ತೇವೆ. ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ. ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನೂ ಗಳಿಸಿಕೊಳ್ಳುತ್ತೇವೆ. ನಿಮ್ಮ ಬೆಲೆಯನ್ನೇ ಅರ್ಥ ಮಾಡಿಕೊಳ್ಳದೆ ನಿಮ್ಮಿಂದ ದೂರವಾದವರ ಬಗ್ಗೆ ಯೋಚಿಸುತ್ತಾ ಕೂರಬೇಡಿ. ಜಗತ್ತು ದೊಡ್ಡದಿದೆ, ಮತ್ತೊಬ್ಬರು ಜೊತೆಯಾಗುತ್ತಾರೆ. ನಿಮ್ಮ ಹೃದಯವು ಯಾರನ್ನಾದರೂ ಅಥವಾ ಯಾವುದನ್ನಾದರೂ ಬಿಟ್ಟುಕೊಟ್ಟ ನಂತರ ಸ್ವಲ್ಪ ಅದು ನಿಮಗೆ ನೋವುಂಟು ಮಾಡಿದರೆ ಅದು ಪರವಾಗಿಲ್ಲ. ಯಾಕೆಂದರೆ ನಿಮ್ಮ ಭಾವನೆಗಳು ನಿಜವಾಗಿದ್ದವು ಎಂದರ್ಥ. ಯಾರೂ ಅಂತ್ಯಗಳನ್ನು ಇಷ್ಟಪಡೋದಿಲ್ಲ.
ಆದರೆ ಕೆಲವೊಮ್ಮೆ ಉತ್ತಮವಾದ ವಿಷಯಗಳು ನಮ್ಮ ಇಚ್ಛೆಗೆ ವಿಷಕಾರಿಯಾದ ನಂತರ ನಾವು ಅದನ್ನು ಕೊನೆಗೊಳಿಸಬೇಕಾಗುತ್ತೆ. ಪ್ರತಿ ಹೊಸ ಆರಂಭವು ಶಾಶ್ವತವಾಗಿ ಉಳಿಯಲು ಉದ್ದೇಶಿಸಿಲ್ಲ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ನಡೆದು ಹೋಗುವುದು ಉಳಿಯುವುದಕ್ಕಾಗಿಯೇ ಅಲ್ಲ. ತಿಳಿಯದೇ ಇರುವುದು ಅವಮಾನವಲ್ಲ, ಆದರೆ ತಿಳಿದುಕೊಳ್ಳದೇ ಇರುವುದು ನಿಜವಾದ ಅವಮಾನ. ಕೊಟ್ಟು ಮರೆಯುವವನು ಭಗವಂತ, ಪಡೆದು ಮರೆಯುವವನು ಮನುಷ್ಯ. ಒಳ್ಳೆಯತನ ಶಾಪವೋ ವರದಾನವೋ ಗೊತ್ತಿಲ್ಲ, ಆದರೆ ಕೊನೆಗೆ ಕೆಟ್ಟವನೆಂಬ ಅಪವಾದ ಸಿಗುವುದು ಮಾತ್ರ ಖಂಡಿತ. ಹಣ ಇದ್ದವರ ಹಿಂದೆ ಜನ ಇದ್ರೆ, ನಿಯತ್ತು ಇದ್ದವರ ಹಿಂದೆ ದೇವರು ಇರುತ್ತಾನೆ. ಯಾರು ಎಷ್ಟೇ ನಮಗೆ ಕೆಟ್ಟದ್ದು ಬಯಸಿದ್ರು ನಾವು ಮಾತ್ರ ಅವರಿಗೆ ಒಳಿತನ್ನೇ ಬಯಸೋಣ. ಒಂದಲ್ಲ ಒಂದು ದಿನ ನಮ್ಮ ಒಳ್ಳೆಯತನ ನೋಡಿ ಕೆಟ್ಟವರು ಬದಲಾಗಬಹುದು. ಯಾವ ವಿಷಯದಲ್ಲೂ ಅತಿಯಾದ ವಿಶ್ವಾಸ ಒಳ್ಳೆಯದಲ್ಲ. ಯಾರು ಯಾವಾಗ ಬೇಕಾದರೂ ಬದಲಾಗುವ ಸಾಧ್ಯತೆ ಇದೆ. ಸುಳ್ಳು ವೇಗವಾಗಿ ಹರಡುವುದು ನಿಜ, ಆದರೆ ಸತ್ಯಕ್ಕೆ ಶಕ್ತಿ ಇರುವುದು ಅಷ್ಟೇ ನಿಜ. ಕಾಣದ ದಾರಿಯಲ್ಲಿ ನಿನ್ನವರನ್ನು ಹುಡುಕಬೇಡ, ನಿನ್ನ ದಾರಿಯಲ್ಲಿ ನಿನಗಾಗಿ ಬಂದವರನ್ನು ಕಳೆದುಕೊಳ್ಳಬೇಡ. ಮೇಲಿರುವವನು ನೋಡುತ್ತಲೇ ಇರುತ್ತಾನೆ. ನೀ ಬೇರೆಯವರ ಬದುಕಿಗೆ ಎಸೆದ ಕಲ್ಲು ನಿನ್ನ ಬದುಕಿಗೆ ಬಂಡೆಯಾಗಿ ಬೀಳುತ್ತೆ. ತುಂಬ ಯೋಚನೆ ಮಾಡಬೇಡ. ನೀನು ನಿನ್ನ ಜೀವನದ ಬಗ್ಗೆ ಬಹಳ ಯೋಚನೆ ಮಾಡಿ ನೀಡಿರುವೆ ಈ ಜನ್ಮವ ನಿನಗೆ. ಪ್ರೀತಿಸಲು ಎಲ್ಲರಿಗೂ ಹಕ್ಕಿದೆ, ಆದರೆ ನಾವು ಪ್ರೀತಿಸಿದವರನ್ನು ಪಡೆಯಲು ಆ ಹಕ್ಕಿನ ಜೊತೆಗೆ ಅದೃಷ್ಟವೂ ಇರಬೇಕು. ತಪ್ಪು ಹೆಜ್ಜೆ ಇಡುವುದು ಸಹಜ, ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ. ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನಡೆದುಕೊಳ್ಳುವುದು ಉತ್ತಮ. ಒಳ್ಳೆಯ ಹೃದಯ ಹೊಂದಿರುವ ವ್ಯಕ್ತಿಯಲ್ಲಿ ಅತ್ಯಂತ ಅಪಾಯಕಾರಿ ಕೋಪ ನಿರ್ಮಿತವಾಗಿರುತ್ತೆ. ಉಪಕಾರ ಮಾಡಿದವನಿಗೆ ಸಹಾಯ ಮಾಡುವ ಮಾತು ಕೊಟ್ಟು ಮರೆತು ಬಿಡುವಂತಹ ವ್ಯಕ್ತಿ ಜಗತ್ತಿನಲ್ಲಿ ಅತ್ಯಂತ ಕೆಟ್ಟವನು. ಕೆಲವು ಸಂಬಂಧಗಳನ್ನು ದೇವರೇ ಹಾಳು ಮಾಡುತ್ತಾನೆ. ಕಾರಣ ಇಷ್ಟೇ, ನಮ್ಮ ಜೀವನ ಹಾಳಾಗದಿರಲಿ ಅಂತ. ಹೋಗುವವರನ್ನು ಹೋಗಲು ಬಿಡಿ. ಎಲ್ಲ ಸಮಯದಲ್ಲೂ ನೀವು ದುಡ್ಡು ಉಳಿಸಬಹುದು, ಆದರೆ ಎಲ್ಲ ಸಮಯದಲ್ಲೂ ನಿಮ್ಮನ್ನು ದುಡ್ಡು ಉಳಿಸಲಾರದು. ಯಾರಿಗಾದರೂ ಕೆಟ್ಟದನ್ನು ಮಾಡುವ ಮೂಲಕ ಸಂತೋಷವಾಗಿಡಬೇಡ, ಯಾಕೆಂದರೆ ಮೇಲಿನ ದೇವರು ಲೆಕ್ಕ ಹಾಕಿದಾಗ ಅವನು ನಮಗೆ ನಿರ್ವಹಿಸಲು ಇರಲಿ ಅಳಲು ಕೂಡ ಬಿಡೋದಿಲ್ಲ. ನೀವು ಉತ್ತಮರಾಗಿದ್ರೂ ಕೆಲವರು ನಿಮ್ಮನ್ನು ಯಾವತ್ತೂ ಇಷ್ಟಪಡಲಾರರು, ಯಾಕೆಂದರೆ ನಿಮ್ಮೊಳಗಿರುವ ಪುಣ್ಯ ಆತ್ಮ ಅವರೊಳಗಿರುವ ರಾಕ್ಷಸನನ್ನು ಅಲ್ಲಾಡಿಸುತ್ತಿರುತ್ತೆ. ಉತ್ತಮರ ಒಳ್ಳೆಯ ಆತ್ಮ ಕೆಟ್ಟವರ ರಾಕ್ಷಸತ್ವವನ್ನು ಕಂಪಿಸುತ್ತೆ. ದುಷ್ಟನಿಗೆ ಅವಮಾನದ ಭಯವಿಲ್ಲ, ಬುದ್ಧಿವಂತನಿಗೆ ಜೀವನದ ಭಯವಿಲ್ಲ, ಇಂದ್ರಿಯಗಳನ್ನು ನಿಗ್ರಹಿಸಿದವರಿಗೆ ವಿಷಯದ ಭಯವಿಲ್ಲ, ಕೃತಕೃತ್ಯರಿಗೆ ಮರಣ ಭಯವಿಲ್ಲ. ಜ್ಞಾನವು ನಿಧಿಯಾದರೆ ಅಭ್ಯಾಸವು ಅದರ ಕೀಲಿಯಾಗಿದೆ. ಕತ್ತಲಲ್ಲಿ ನೆರಳು ಮಾಯ, ಕಷ್ಟದಲ್ಲಿ ಸಂಬಂಧಿಕರು ಮಾಯ. ನಾವು ನಮ್ಮ ಸ್ವಂತ ಸ್ನೇಹಿತರಾಗುವ ಶಕ್ತಿಯನ್ನು ಹೊಂದಿದ್ದೇವೆ ಮತ್ತು ನಮ್ಮ ಸ್ವಂತ ಶತ್ರುವಾಗುವ ಮೂರ್ಖತನವನ್ನು ಸಹ ಹೊಂದಿದ್ದೇವೆ. ಇತರರ ಏಳಿಗೆ ಕಂಡು ಅಸೂಯೆ ಪಡಬೇಡ, ಇವುಗಳಿಂದ ನೋವುಗಳೇ ಹೊರತು ಸಂತೋಷ ಎಂದೂ ಸಿಗದಿಲ್ಲ. ಸಾಧ್ಯವಾದರೆ ಪ್ರೀತಿ ಹಂಚು, ಅದರ 2ರಷ್ಟು ನಿನಗೆ ಸುಖ, ಶಾಂತಿ ಮತ್ತು ನೆಮ್ಮದಿ ಸಿಗುತ್ತೆ. ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸೋದು ನಾವು ವಿಷ ಕುಡಿದು ಅವರು ಸಾಯಲಿ ಅಂತ ಕಾದು ಕುಳಿತಂತೆ. ಅಹಂಕಾರದ ಕುದುರೆ ಏರಿ ಬಂದವರಿಗೆ ಪರಿಚಿತರು ಕೂಡ ಅಪರಿಚಿತರಂತೆ ಕಾಣ್ತಾರೆ. ಕುದುರೆಯಿಂದ ಕೆಳಗೆ ಬಿದ್ದ ಮೇಲೆ ಅವರ ಮುಂದೆಯೇ ಸಹಾಯಕ್ಕಾಗಿ ಕೈಚಾಚುತ್ತಾರೆ. ಹುಟ್ಟು ಒಂದು ದಿನ, ಸಾವು ಒಂದು ದಿನ, ನಡುವೆ ಅಹಂಕಾರ ಯಾಕೆ? ಯಾರನ್ನೇ ಆಗಲಿ ಬಡಿದೆಬ್ಬಿಸುವ ಶಕ್ತಿ ಬದುಕಿಗೆ ಮಾತ್ರ ಇರೋದು. ಬೇರೆಯವರಲ್ಲಿ ಒಳ್ಳೆಯದನ್ನು ಹುಡುಕು, ನಿನ್ನಲ್ಲಿ ಕೆಟ್ಟದ್ದನ್ನು ಹುಡುಕು, ಆಗ ಜಗತ್ತು ನೀನಂದುಕೊಂಡಂತೆ ಬದಲಾಗುತ್ತೆ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ತಿಳುವಳಿಕೆಯನ್ನು ನಾನು ಕೊಡುತ್ತೇನೆ.